ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ತೇಜು ದಿನೇಶ್ ಕನ್ನಡ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ. ಇವತ್ತಿನ ವ್ಲಾಗ್ ಆಲ್ರೆಡಿ ಎಲ್ಲರಿಗೂ ಗೊತ್ತಿರುತ್ತೆ, ತಮಿಳಲ್ಲಿ ನೋಡಿ. ನಮ್ಮ ಮಮ್ಮಿ ಮನೆ ಹೋಮ್ ಟೂರ್ನ ನಾನು ಮಾಡಿಕೊಂಡು ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ. ಸೊ ಇದು ಫಸ್ಟ್ ಎಂಟ್ರೆನ್ಸು. ಸೊ ಅದು ಬೋರ್ಡ್ ಬಂದುಬಿಟ್ಟು ನೇಮ್ಸ್ ಅದೆಲ್ಲ ಹಾಕ್ಸಿರೋವಂಥದ್ದು, ನಿಲಯ ಅಂತ ಅಂದ್ಬಿಟ್ಟು. ಸೊ ಅದನ್ನು ಹಾಕ್ಸಿರೋವಂಥದ್ದು ನೀವು ನೋಡ್ತಾ ಇರ್ಬೋದು. ಸೊ ಇವಾಗ ನಮ್ಮ ಮಮ್ಮಿ ಮನೆ ಹೇಗಿದೆ ಅಂತ ಅಂದ್ಬಿಟ್ಟು ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ. ಅವ್ರದ್ದೊಂದು ಪುಟ್ಟ ಅರಮನೆ ಇದು. ಸೊ ಅವ್ರದ್ದೊಂದು ಹೋಮ್ ಟೂರ್ನ ಯಾಕೆ ಮಾಡಿ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೋಬಾರ್ದು ಅಂದ್ಬಿಟ್ಟು ಶೇರ್ ಮಾಡ್ಕೋತಾ ಇದ್ದೀನಿ. ಸೊ ಇದು ಬಂದುಬಿಟ್ಟು ಒಂದು ಶೆಡ್ ಥರ ಮಾಡ್ಕೊಂಡಿದ್ದಾರೆ. ಈ ಪ್ಲೇಸಲ್ಲಿ ಬಂದುಬಿಟ್ಟು ನಮ್ಮ ಮಮ್ಮಿಯವರು ಬಟ್ಟೆ ಹೊಲಿತಾರೆ. ಸೊ ಅದಕ್ಕೆ ಈ ಥರ ಪ್ಲೇಸ್ ಮಾಡಿ ಇಟ್ಕೊಂಡಿದ್ದಾರೆ. ಸ್ವಲ್ಪ ಎಲ್ಲ ಗಲೀಜಾಗಿದೆ. ಬಿಕಾಸ್ ಏನಕ್ಕೆ ಅಂದರೆ ಸ್ವಲ್ಪ ಮಿಷಿನ್ ರಿಪೇರಿಗೆ ಬಂದಿದೆ. ಸೊ ಅದಕ್ಕೆ ರಿಪೇರಿಗೆ ತೊಗೊಂಡೋಗಿ ಸಿಟಿಗೆ ಕೊಟ್ಟಿದ್ದಾರೆ ಅವರು. ಸೊ ಅದಕ್ಕೆ ಏನು ಕ್ಲೀನ್ ಮಾಡಿಲ್ಲ, ಹಾಗೆ ಬಿಟ್ಟಿದ್ದಾರೆ. ಸೊ ಇದೊಂದು ಬಟ್ಟೆ ಹೊಲಿಯೋದಕ್ಕೆ ಅಂದ್ಬಿಟ್ಟು ಇದೊಂದು ಪ್ಲೇಸ್ ಮಾಡ್ಕೊಂಡಿದ್ದಾರೆ, ಒಂದು ಚಿಕ್ಕದಾಗಿ ಶೆಡ್ ರೀತಿ ಥರ ಮಾಡ್ಕೊಂಡಿರುವಂಥದ್ದು. ಸೊ ಇಲ್ಲಿ ಬಂದರೆ ಎಂಟ್ರೆನ್ಸು. ಸೊ ನಮ್ಮ ಪಪ್ಪ ಅವರು ಗಾಡಿ ನಿಲ್ಲಿಸ್ಕೊಳ್ಳೋ ಅಂಥ ಪ್ಲೇಸ್ ಇದು. ನಿಶುದು ಸೈಕಲ್ ಇತ್ತಲ್ಲ, ಸೊ ಅದನ್ನು ನಿಲ್ಲಿಸ್ತೀನಿ. ಸೊ ಇಲ್ಲಿ ಬಂದರೆ ಇದೊಂದು ಗಲ್ಲಿ ಥರ ಸ್ಪೇಸ್ ಮಾಡ್ಕೊಂಡಿದ್ದಾರೆ ಒಂದು ಚಿಕ್ಕದಾಗಿ. ಸೊ ನಾವು ಈ ಕಡೆ ಪ್ಲೇಸಿಂದ ಹೋಗಿ ನಾವು ಹಿಂದೆಗಡೆ ಸೈಡಿಂದ ಮನೆ ಒಳಗಡೆ ಬರ್ಬೋದು. ಸೊ ಈಗ ಬಂದರೆ ಎಂಟ್ರೆನ್ಸ್ ಬಾಗಿಲು. ಸೊ ಇಲ್ಲಿ ಮೇಲ್ಗಡೆ ಒಂಥರ ಈ ಥರ ಸ್ಪೇಸ್ ಮಾಡ್ಕೊಂಡಿದ್ದಾರೆ. ಸೊ ಮತ್ತು ಮುಂದೆಗಡೆ ಬಂದು ಬಟ್ಟೆ ಎಲ್ಲ ಒಣಗಾಕೋದಕ್ಕೆ, ಮಳೆ ಟೈಮ್ ಏನಾದರೂ ಬಂದರೆ ಇಲ್ಲೇ ಮನೆ ಒಳಗಡೆನೇ ಒಣಗಾಕೊಳ್ಳೋದು ಅಂದ್ಬಿಟ್ಟು ತಂತಿ ಎಲ್ಲ ಹಾಕ್ಕೊಂಡಿದ್ದಾರೆ. ಸೊ ಇದೊಂದು ಸ್ಪೇಸ್ ಇದು ಮಾಡ್ಕೊಂಡಿದ್ದಾರೆ, ಶೋಕೇಸ್ ಥರ. ಸೊ ಗ್ಲಾಸ್ ಏನೂ ಹಾಕ್ಸಿಲ್ಲ, ಸೊ ಹಾಗೆ ಫ್ರೀಯಾಗಿ ಇದು ಮಾಡಿದ್ದೀವಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು UPS ಆಗಿರ್ಬೋದು ಅದೆಲ್ಲ ಮಡಿಕೊಂಡಿದ್ದೀವಿ. ಸೊ ನಮ್ಮ ಮಮ್ಮಿ ಮನೆ ಹೇಗಿದೆ ಅಂದ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಗೆ ಇಷ್ಟ ಆಯಿತಾ ಏನು ಅಂದ್ಬಿಟ್ಟು, ಹೇಗಿದೆ ಮನೆ ಅಂತ ಅಂದ್ಬಿಟ್ಟು. ಸೊ ಅವಾಗ ತಾನೇ ಎಲ್ಲ ಕ್ಲೀನ್ ಮಾಡಿದ್ವಿ. ಸೊ ನಿಮ್ಮ ಹತ್ರ ನಮ್ಮ ಮಮ್ಮಿ ಮನೆಯವ್ರದ್ದು ಒಂದು ಪುಟ್ಟ ಅರಮನೆ ಅವ್ರದ್ದೊಂದು ಇದನ್ನು ಹೋಮ್ ಟೂರ್ ಮಾಡಿಕೊಂಡು ನಿಮ್ಮ ಹತ್ರ ಶೇರ್ ಮಾಡ್ಕೋಬೋದು ಅಂದ್ಬಿಟ್ಟು ಶೇರ್ ಮಾಡ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ಇಲ್ಲಿ ಬಂದರೆ ಇದೊಂದು ರೂಮು. ಇಲ್ಲೊಂದು ರೂಮ್ ಇದೆ. ಸೊ ಇಲ್ಲಿ ಬಂದುಬಿಟ್ಟು ನಮ್ಮ ಪಪ್ಪ ಮಮ್ಮಿಯವರು ಇರ್ತಾರೆ ಈ ರೂಮಲ್ಲಿ. ಸೊ ಇಲ್ಲಿ ನನ್ನ ತಂಗಿ ಬುಕ್ಸ್ ಎಲ್ಲ ಮಡಿಕೊಂಡಿದ್ದಾಳೆ. ಅವಳು ಬುಕ್ಸ್ ಎಲ್ಲ ಕಾಲೇಜ್ಗೆ ಹೋಗ್ತಾಳಲ್ಲ, ಸೊ ಅದಕ್ಕೆ ಬುಕ್ಸ್ ಎಲ್ಲ ಮಡಿಕೊಂಡಿದ್ದಾಳೆ. ಸೊ ಅಲ್ಲಿಗೆ ಸ್ಪೇಸ್ ಬಿಟ್ಟಿದ್ದೀವಿ. ಬುಕ್ಸ್ ಏನಾದರೂ ಮಡಿಕೋಬೇಕು ಅಂದರೆ ಮಡಿಕೊಳ್ಳಿ ಅಂದ್ಬಿಟ್ಟು. ಇದು ಬಂದ್ಬಿಟ್ಟು ಡ್ರೆಸ್ಸಿಂಗ್ ಟೇಬಲು. ಅವಳದೇ ಅದು ಟೆಡಿ ಬೇರು. ಸೊ ಇಲ್ಲಿ ನಮ್ಮ ಮಮ್ಮಿ ಪಪ್ಪ ಅವ್ರದ್ದು ಫೋಟೋ ಇದೆ ಒಂದು. ಇಲ್ಲೊಂದು ವಾರ್ಡ್ರೋಬ್ ಮಾಡಿಸ್ಕೊಂಡಿದ್ದಾರೆ. ನೆಕ್ಸ್ಟು ಇಲ್ಲಿ ಬಂದರೆ ದೇವ್ರ ಮನೆ ಇದು. ಸೊ ನಾ ಫಸ್ಟೇ ಎಷ್ಟೊಂದು ಸಲ ತೋರಿಸಿದ್ದೀನಿ ದೇವ್ರ ಮನೇನ. ಸೊ ಲಾಕ್ ಮಾಡಿಟ್ಟಿದ್ರು, ಚಿಲ್ಕ ಹಾಕಿದ್ರು. ಸೊ ಅದಕ್ಕೆ ನಾನು ತಿರ್ಗಾ ಏನಕ್ಕೆ ಓಪನ್ ಮಾಡೋದು ಅಂದ್ಬಿಟ್ಟು ತೋರ್ಸೋಕ್ಕೆ ಹೋಗಲಿಲ್ಲ. ಫಸ್ಟೇ ಒಂದ್ಸಲಿ ಪೂಜೆ ಎಲ್ಲ ಮಾಡಬೇಕಾದ್ರೆ ದೇವ್ರ ಮನೇನ ತೋರಿಸಿದ್ದೀನಿ ನಾನು. ನೆಕ್ಸ್ಟ್ ಅದಾದಮೇಲೆ ಪಕ್ಕದಲ್ಲಿ ಇನ್ನೊಂದು ರೂಮು. ಇಲ್ಲಿ ಬಂದ್ಬಿಟ್ಟು ನಾನು ನನ್ನ ತಂಗಿ ಇರುವಂಥ ರೂಮ್ ಇದು. ಇದು ನಮ್ಮ ತಾತ, ನಮ್ಮ ಪಪ್ಪ ಅವರ ಪಪ್ಪ ಇವರು. ಸೊ ಇಲ್ಲಿ ನೆಕ್ಸ್ಟ್ ಬಂದರೆ ಇದೊಂದು ರೂಮ್ ಇದೆ. ನಮ್ಮ ಮನೇಲಿ 2 ರೂಮ್ ಇರೋದು. ಇಲ್ಲಿ ನಾನು ನನ್ನ ತಂಗಿ ಮನಿಕೋತೀವಿ. ನಿಶುನ ಜೋಲಿಲ್ ಹಾಕಿ ಮಲಗಿಸಿದ್ದೆ. ನೆಕ್ಸ್ಟ್ ಇಲ್ಲಿ ಬಂದರೆ ಇಲ್ಲೊಂದು ಬೆಡ್ ಇದೆ. ಸೊ ಬೆಡ್ ಪಕ್ಕ ಮೇಲೆ ಒಂದು ಸ್ಪೇಸ್ ಬಿಟ್ಕೊಂಡಿದ್ವಲ್ಲ, ಅವಾಗ ನಾವು ಓದ್ತಿರ್ಬೇಕಾದ್ರೆ ನಾನು ಓದ್ತಾ ಇದ್ನಲ್ಲ, ಆವಾಗ ಬುಕ್ಸ್ ಎಲ್ಲ ಮಡಿಕೋತಿದ್ದೆ ನಾನು. ಸೊ ನೆಕ್ಸ್ಟ್ ಇಲ್ಲಿ ಬಂದರೆ ಕಿಚನ್ನು, ಅಡುಗೆ ಮನೆ. ನಾನು ಫಸ್ಟೇ ಒಂದ್ಸಲಿ ಕಿಚನ್ದು ಕೂಡ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಫಸ್ಟ್ ಯಾವ ರೀತಿ ಇತ್ತು, ಸೊ ಇವಾಗ ಯಾವ ರೀತಿ ಬಿಫೋರ್ ಟು ಆಫ್ಟರ್ ಹೇಗಿದೆ ಕಿಚನು ಅಂದ್ಬಿಟ್ಟು ಒಂದು ವ್ಲಾಗ್ ಕೂಡ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಯಾರು ನೋಡಿಲ್ಲ ಅಂದರೆ ಹೋಗಿ ಒಂದ್ಸಲಿ ಆ ವಿಡಿಯೋನ ನೋಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಇಲ್ಲಿ ಬಂದ್ಬಿಟ್ಟು ಬಾಕ್ಸ್ ಆಗಿರ್ಬೋದು ಅದೆಲ್ಲ ಮಡಿಕೊಂಡಿದ್ದಾರೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು ಹೇಗಿದೆ ಕಿಚನ್ನು ಅಂತ ಅಂದ್ಬಿಟ್ಟು. ಸೊ ಇದು ಬಂದ್ಬಿಟ್ಟು ಸಿಂಕು. ಕೆಳಗಡೆ ಬಂದರೆ ನಮ್ಮ ಪಪ್ಪ ಅವ್ರ ಮನೆ ದೇವರು, ಅದು ಒಲೆಯಮ್ಮ ಅಂತ. ಸೊ ಇಲ್ಲಿ ಬಂದ್ಬಿಟ್ಟು ಬಾಕ್ಸ್ ಎಲ್ಲ ಮಡಿಕೊಂಡಿದ್ದಾರೆ, ಅಕ್ಕಿ ಬಾಕ್ಸು, ಈ ಥರ ಬಾಕ್ಸ್ಗಳನ್ನೆಲ್ಲ ಮಡಿಕೊಂಡಿದ್ದಾರೆ ನಮ್ಮ ಮಮ್ಮಿ. ನೆಕ್ಸ್ಟ್ ಇದಾದಮೇಲೆ ಇದಿಷ್ಟು ಬಂದ್ಬಿಟ್ಟು ಹಾಲು. ಇದು ಹಾಲ್ದೊಂದು ಸ್ಪೇಸು.
ನಾನು ವಾಯ್ಸ್ ರೆಕಾರ್ಡ್ ಕೊಡ್ತಾ ಇದ್ದೀನಿ. ನಿಶುದು ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ. ನಾನು ಪ್ರತಿಯೊಂದು ವಿಡಿಯೋ ಮಾಡೋಕ್ಕೋದ್ರೂ ಅದರಲ್ಲಿ ಅವನದಂತೂ ವಾಯ್ಸ್ ಬರಲೇಬೇಕು. ನೆಕ್ಸ್ಟ್ ಇಲ್ಲಿ ಬಂದರೆ ಇದೊಂದು ಸೋಫಾ. ಸೊ ಯಾರ ಗೆಸ್ಟ್ ಆಗಿರ್ಬೋದು ಅವರೆಲ್ಲ ಬಂದು ಕೂತ್ಕೊಳ್ಳೋದಕ್ಕೆ, ಇಲ್ಲ ನಾವು ಕೂತ್ಕೊಂಡು ಟಿ ವಿ ಎಲ್ಲ ನೋಡ್ತೀವಿ. ಸೊ ಆ ಪ್ಲೇಸಲ್ಲಿ ನೆಕ್ಸ್ಟ್ ಇಲ್ಲಿ ಒಂದು ಡೈನಿಂಗ್ ಟೇಬಲ್ಲು ಊಟ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಇದೊಂದು ಡೈನಿಂಗ್ ಟೇಬಲ್ಲು. ಅದಾದಮೇಲೆ ಪಕ್ಕದಲ್ಲೇ ಫ್ರಿಜ್ನ ಮಡಿಕೊಂಡಿದ್ದೀವಿ. ಆಮೇಲೆ ಇಲ್ಲಿ ಟಿ ವಿ ಸ್ವಲ್ಪ ಕೆಳಗಡೆ ಟಿ ವಿ ಸ್ಟ್ಯಾಂಡ್ ಇದು. ಸೊ ಅದಾದಮೇಲೆ ದಿವಾನ್ ಕಟ್ಟು, ಇಲ್ಲೊಂದು ಶೋಕೇಶ್ನ ಮಾಡಿಸ್ಕೊಂಡಿದ್ದೀವಿ. ಇಲ್ಲಿ ನೋಡ್ತಾ ಇರ್ಬೋದು, ಇದು ನನ್ನ ಮದುವೆಲಿ ಫೋಟೋ ಹೊಡ್ಸ್ಕೊಂಡಿರೋ ಅಂಥದ್ದು. ನಾವು ಫ್ಯಾಮಿಲಿದು ಇಷ್ಟು ಫೋಟೋ ಹೊಡ್ಸ್ಕೊಂಡಿರೋ ಅಂಥದ್ದು. ಸೊ ನೆಕ್ಸ್ಟ್ ಅದಾದಮೇಲೆ ನಾನು ಮತ್ತು ನನ್ನ ಹಸ್ಬೆಂಡ್ ಒಂದು ಫೋಟೋ. ಅದಾದಮೇಲೆ ಅದ್ರ ಪಕ್ಕದಲ್ಲೇ ನನ್ನ ತಂಗಿ ಕೂಡ ಫೋಟೋ ಹೊಡ್ಸ್ಕೊಂಡಿರೋ ಅಂಥದ್ದು ನನ್ನ ಮದುವೆಲಿ. ಸೊ ಇದಿಷ್ಟು ಬಂದುಬಿಟ್ಟು ಹಾಲು. ಇದು ಬಂದ್ಬಿಟ್ಟು ನಾವು 4 ಜನ ಫೋಟೋ ಹೊಡ್ಸ್ಕೊಂಡಿರೋದು, ನಾನು ನನ್ನ ತಂಗಿ, ಪಪ್ಪ, ಮಮ್ಮಿ, ಇಷ್ಟು ಜನ ಫೋಟೋನ ಫ್ರೇಮ್ ಮಾಡಿಸಿರೋವಂಥದ್ದು. ಇದು ಫ್ರೇಮ್ಗಳು ಮಾಡಿಸಿರೋವಂಥದ್ದು, ನನ್ನ ಮದುವೆಲಿ ಫೋಟೋ ಹೊಡ್ಸ್ಕೊಂಡಿರೋ ಅಂಥದ್ದು. ಸೊ ಇದು ನೋಡ್ತಾ ಇರ್ಬೋದು, ಇದಿಷ್ಟು ಬಂದ್ಬಿಟ್ಟು ಹಾಲು. ಹಾಗೆ ಮತ್ತೆ ನಿಮ್ಗೊಂದು ತೋರಿಸ್ತೀನಿ. ಇಲ್ಲಿ ಬಂದ್ಬಿಟ್ಟು ನಿಶುದು ಕೈ, ನಾನೊಂದು ಸಪ್ರೇಟಾಗಿ ಇದ್ರದ್ದು ವಿಡಿಯೋ ಕೂಡ ಮಾಡಿ ತೋರಿಸಿದ್ದೀನಿ. ಫುಡ್ ಕಾಸ್ಟಿಂಗ್ ಮತ್ತು ಹ್ಯಾಂಡ್ ಕಾಸ್ಟಿಂಗ್ದು ಅಂದ್ಬಿಟ್ಟು ನಾನು ಒಂದು ವ್ಲಾಗ್ ಕೂಡ ಅಪ್ಲೋಡ್ ಮಾಡಿದ್ದೀನಿ. ನೋಡಿಲ್ಲ ಅಂದರೆ ಅದು ಕೂಡ ವ್ಲಾಗ್ನ ಹೋಗಿ ಒಂದ್ಸಲ ಚೆಕ್ಔಟ್ ಮಾಡಿ. ಸೊ ಅದಾದಮೇಲೆ ಇದು ಬಂದುಬಿಟ್ಟು ನಾನು ಒಂದು ವ್ಲಾಗ್ ಕೂಡ ಅಪ್ಲೋಡ್ ಮಾಡಿದ್ದೀನಿ. ನೋಡಿಲ್ಲ ಅಂದರೆ ಅದು ಕೂಡ ವ್ಲಾಗ್ನ ಹೋಗಿ ಒಂದ್ಸಲ ಚೆಕ್ಔಟ್ ಮಾಡಿ. ಸೊ ಅದಾದಮೇಲೆ ಇದು ಬಂದುಬಿಟ್ಟು ನಂದು ಫೋಟೋ, ನನ್ನ ಪಾಪುಲಿ ಇದ್ದಾಗ ಇರುವಂಥ ಫೋಟೋ. ಅದಾದಮೇಲೆ ನನ್ನ ತಂಗಿ ಒಂದು ಹುಡುಗ ಥರ ಡ್ರೆಸ್ ಹಾಕೊಂಡು ಹುಡುಗಿ ಥರ ಡ್ರೆಸ್ ಹಾಕೊಂಡು ಫೋಟೋ ಹೊಡ್ಸ್ಕೊಂಡಿರೋವಂಥದ್ದು. ಅದಾದಮೇಲೆ ನಾವು 4 ಜನ, ನಾನು, ನನ್ನ ಪಪ್ಪ, ಮಮ್ಮಿ, ತಶು, ಇಷ್ಟು ಜನ ಫೋಟೋ ಹೊಡ್ಸ್ಕೊಂಡಿರೋದು. ಒಂದು ಯಾವುದೋ ಮದುವೆಗೆ ಹೋಗಿದ್ವಿ, ಸೊ ಆವಾಗ ಒಂದು ಫೋಟೋ ಹೊಡ್ಸ್ಕೊಂಡಿರೋವಂಥದ್ದು. ಸೊ ಇದು ಬಂದರೆ ಹಿಂದೆ ಕಡೆ ಇಲ್ಲೊಂದು ಸಿಂಕ್ ಮಾಡಿಸ್ಕೊಂಡಿದ್ದೀವಿ. ನೆಕ್ಸ್ಟ್ ಇದು ಬಂದುಬಿಟ್ಟು ಸ್ನಾನದ ಮನೆ ಇದು. ಸೊ ಮೇಲೆ ಹಟ್ಟ ಮಾಡಿಸ್ಕೊಂಡಿದ್ದೀವಿ. ಅಲ್ಲೇನಂದರೆ ದೊಡ್ಡ ಪಾತ್ರೆಗಳು ಈ ಥರ ಎಲ್ಲ ಮಾಡಿಸ್ಕೊಂಡಿದ್ದೀವಿ. ಅಂದರೆ ಹಬ್ಬಗಳಿಗೆ ಬೇಕಾಗಿರೋಂಥ ಪಾತ್ರೆಗಳನ್ನ ಮೇಲೆ ಮಡಿಕೊಂಡಿದ್ದೀವಿ ಹಟ್ಟ ಮೇಲೆ. ಸೊ ಅದಕ್ಕೆ ಸ್ಕ್ರೀನ್ನ ಕ್ಲೋಸ್ ಮಾಡಿ ಇಟ್ಟಿದ್ದೀವಿ. ನೆಕ್ಸ್ಟ್ ಇಲ್ಲಿ ಹಿಂದೆಗಡೆ ಸ್ವಲ್ಪ ಪ್ಲೇಸ್ನ ಬಿಟ್ಕೊಂಡಿದ್ದೀವಿ. ಸೊ ಪಾತ್ರೆ ಏನಾದರೂ ತೊಳ್ಕೊಬೇಕು ಅಂದರೆ ಅಲ್ಲಿ ತೊಳ್ಕೊಳ್ಳೋದಕ್ಕೋಸ್ಕರ, ಆಮೇಲೆ ಬಟ್ಟೆ ಏನಾದರೂ ಒಗಿಬೇಕು ಅಂದರೆ ಸೊ ಅಲ್ಲಿ ಅದಕ್ಕೋಸ್ಕರ ಅಂದ್ಬಿಟ್ಟು ಸ್ಪೇಸ್ನ ಖಾಲಿ ಇಟ್ಟಿದ್ದೀವಿ. ಅದಾದಮೇಲೆ ಇಲ್ಲಿ ಬಂದರೆ ಬಾತ್ರೂಮು, ಅದ್ರ ಮೇಲೆ ಸ್ವಲ್ಪ ಹಟ್ಟ ಮಾಡ್ಕೊಂಡಿದ್ದೀವಿ. ಸೌದೆ ಈ ಥರ ಎಲ್ಲ ಮಡಿಕೊಳ್ಳೋದಕ್ಕೋಸ್ಕರ ಅಲ್ಲಿ ಹಟ್ಟ ಮಾಡ್ಕೊಂಡು ಅಲ್ಲಿ ಸೌದೆಗಳನ್ನೆಲ್ಲ ಮಡಿಕೊಂಡಿದ್ದೀವಿ. ಸೊ ಇದೊಂದು ಫುಲ್ ಹಾಲು. ಸೊ ನಾನು ಫುಲ್ ತೋರಿಸಿದ್ದೀನಿ. ರೂಮ್ಸ್ ಆಗಿರ್ಬೋದು, ಹಾಲಾಗಿರ್ಬೋದು, ಕಿಚನ್ ಆಗಿರ್ಬೋದು, ಸ್ನಾನದ ಮನೆ, ಇದೆಲ್ಲ ತೋರಿಸಿದ್ದೀವಿ. ಇದು ನನ್ನ ತಂಗಿ ಬಂದುಬಿಟ್ಟು ಫಿಶ್ ಮತ್ತು ಫಿಶ್ ಟ್ಯಾಂಕ್ನ ತಂದು ಮಡಗಿದ್ದಾಳೆ. ಸುಮಾರು ಇನ್ನು 3-4 ಮಂತ್ಸ್ ಆಯಿತು ತಂದು ಇದನ್ನ. ಫಸ್ಟು ಒಂದು ಫಿಶ್ ತಂದಿದ್ವಿ, ಸೊ ಅದು ಸತ್ತೋಯ್ತು. ಸೊ ಹಿಂಗೆ ಅಮಾವಾಸ್ಯೆ ನಾಳೆ ಆ ರೀತಿ ಫಿಶ್ಗಳು ಸತ್ತೋಯ್ತು. ಸೊ ಇದು ಫಿಶ್ನೇನಿಗೆ ತಂದು ಮಡಿಕೋತೀವಿ ಅಂತ ಆಲ್ರೆಡಿ ಎಲ್ಲರಿಗೂ ಗೊತ್ತಿರುತ್ತೆ. ಸೊ ನೆಕ್ಸ್ಟ್ ಇಲ್ಲಿ ಬಂದರೆ ಟೆರೆಸ್ ಮೇಲೆ ಹೋಗ್ತಾ ಇದ್ದೀವಿ ನಾವಿವಾಗ. ಅಲ್ಲಿ ಕೂಡ ನಾವು ಬಾಡಿಗೆಗೆ ಕೊಟ್ಟಿದ್ದೀವಿ ಮನೇನ ಮೇಲ್ಗಡೆ. ಸೊ ಅದೇನಿಲ್ಲ, ಚಿಕ್ಕದಾಗಿ ಮಾಡಿರೋವಂಥದ್ದು, ಅಲ್ಲಿ ಬಾಡಿಗೆಗೆ ಬಿಟ್ಟಿರೋವಂಥದ್ದು ನಾವು ಮನೆಗೆ. ಮತ್ತೆ ಈ ಮನೆನ ಕಟ್ಟಿ ನಮ್ಮ ಮಮ್ಮಿ ಅವರು 13 ವರ್ಷ ಆಗಿದೆ. ಸೊ ಈ ಮನೆ ಕಟ್ಟಿಯವರು 13 ವರ್ಷ ಆಗಿದೆ. ಅಷ್ಟೇ ಕಷ್ಟಪಟ್ಟು ಇದೊಂದು ಮನೆನ ಅವರು ಮಾಡ್ಕೊಂಡಿದ್ದಾರೆ. ಸೊ ಇದೊಂದು ಅವ್ರದ್ದೊಂದು ಪುಟ್ಟ ಅರಮನೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು. ಸೊ ಈ ಮನೆನ ಬಂದ್ಬಿಟ್ಟು ನನ್ನ ಮದುವೆ ಹತ್ತತ್ರ ಅವರು ಬಾಡಿಗೆಗೆ ಬಿಡಬೇಕು, ಇಲ್ಲಾಂದರೆ ಏನಕ್ಕಾದರೂ ಎಮರ್ಜೆನ್ಸಿ ನಾವು ಹಬ್ಬ ಏನಾದರೂ ಮಾಡಿದಾಗ ಬೇಕಾಗುತ್ತೆ ಅಂತ ಅಂದ್ಬಿಟ್ಟು ಸೊ ಇದೊಂದು ಪುಟ್ಟದಾಗಿ ಒಂದು ರೂಮ್ ಥರ ಮಾಡ್ಕೊಂಡಿರೋವಂಥದ್ದು ನಮ್ಮ ಮಮ್ಮಿಯವರು. ನೆಕ್ಸ್ಟ್ ಇಲ್ಲಿ ಬಂದರೆ ಬಾಡಿಗೆಗೆ ಕೊಟ್ಟಿದ್ದೀವಿ ನಾವು. ಯಾರೂ ಇರಲಿಲ್ಲ, ಅವ್ರು ಹೊರಗಡೆ ಹೋಗಿದ್ರು ಬೀಗ ಹಾಕೊಂಡು. ಸೊ ಅದಕ್ಕೆ ನಾನೇನು ಒಳಗಡೆ ಏನು ತೋರಿಸಿಲ್ಲ. ಚಿಕ್ಕದಾಗಿದೆ, ಒಂದು ಸ್ವಲ್ಪ ಚಿಕ್ಕದಾಗಿ ಕಿಚನ್ನು, ಅದ್ರ ಪಕ್ಕದಲ್ಲೇ ನಾವು ವಾಶ್ರೂಮ್, ಸ್ನಾನದ ಮನೆ ಎಲ್ಲ ಮಾಡಿರುವಂಥದ್ದು. ಒಂದು ಚಿಕ್ಕದಾಗಿ ಹಾಲು, ಇಷ್ಟೇ ಇರೋದು ಅಲ್ಲಿ. ಸೊ ಅದ್ರ ಮೇಲೆ ಬಂದರೆ ರೂಮ್ ಇದೆ. ರೂಮ್ ಸ್ವಲ್ಪ ಚಿಕ್ಕದಾಗಿ ಅಷ್ಟೇ. ಏನಾದರೂ ಸಾಮಾನುಗಳೇನಾದರೂ ಮಡಿಕೋಬೇಕು ಅಂದರೆ ಅಲ್ಲಿ ಮಡಿಕೊಳ್ಳೋದಕ್ಕೋಸ್ಕರ ಅಷ್ಟೇ ಅಲ್ಲೊಂದು ರೂಮ್ ಮಾಡಿರೋದು. ಅದ್ರ ಮೇಲೆ ಟ್ಯಾಂಕಿನ ಮಡಗಿಸಿದ್ದೀವಿ. ಸೊ ಅಲ್ಲಿಗೆ ಹೋಗಬೇಕು ಅಂದರೆ ಇಲ್ಲೊಂದು ಪ್ಲೇಸ್ನ ಬಿಟ್ಟಿದ್ದೀವಿ. ಅಲ್ಲಿ ಮೆಟ್ಲು ಹತ್ಕೊಂಡು ಹೋಗಬೇಕು, ಇದೊಂದು ಪ್ಲೇಸು. ಸೊ ಇನ್ನೂ ಮಡಗಿಲ್ಲ, ಯಾಕಂದರೆ ಮೇಲೇನು ಹತ್ತು ಹೋಗೋದಿಲ್ಲ ಅಂದ್ಬಿಟ್ಟು ನಾವೇನು ಮಡಗಿಲ್ಲ.
ಸೊ ಇದೊಂದು ಪುಟ್ಟ ವ್ಲಾಗ್ ನೀವು ನೋಡ್ತಾ ಇರ್ಬೋದು. ನಮ್ಮ ಮಮ್ಮಿ ಮನೆಯವ್ರದ್ದು ಒಂದು ಪುಟ್ಟ ಅರಮನೆ ಹೋಮ್ ಟೂರು ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊಂಡಿದ್ದೀನಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಹಳ್ಳಿ ಅಂದ್ರೇ ಹೀಗೆ ಅಲ್ವಾ, ಫ್ಲವರ್ಸ್ ಆಗಿರ್ಬೋದು, ಈ ಗಿಡಗಳು ಮರಗಳು ಎಲ್ಲ ಹೇಗೆ ಇರುತ್ತೆ ಅಂತ ಅಂದ್ಬಿಟ್ಟು ನಿಮ್ಗೆ ಗೊತ್ತೇ ಇರುತ್ತೆ. ನೀವು ನೋಡ್ತಾ ಇರ್ಬೋದು ಹೇಗೆ ಕಾಣಿಸ್ತಾ ಇದೆ ಹೂವು ಅಂದ್ಬಿಟ್ಟು, ದಾಸವಾಳದ ಹೂವು. ಸೊ ನಿಮಗೆ ನಮ್ಮ ಮಮ್ಮಿ ಮನೆಯವ್ರದ್ದು ಹೋಮ್ ಟೂರ್ ಮಾಡಿ ಶೇರ್ ಮಾಡಿದ್ದೀನಿ. ಈ ವ್ಲಾಗ್ ನಿಮ್ಗೆ ಏನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಶೇರ್ ಹಾಗೆ ಕಮೆಂಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಸೊ ಕೆಳಗಡೆಯಿಂದ ನೋಡ್ತಾ ಇರ್ಬೋದು ಹೇಗೆ ಕಾಣಿಸ್ತಾ ಇದೆ ಅಂತ ಅಂದ್ಬಿಟ್ಟು ನೀವು. ಓಕೆ, ಮತ್ತು ನಾನು ಯಾವ್ಯಾವ ರೀತಿ ವ್ಲಾಗ್ಸ್ಗಳನ್ನ ಮಾಡಬೇಕು ಅಂದ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನೀವು ಕಮೆಂಟ್ ಮಾಡಿದ್ರೇ ಗೊತ್ತಾಗೋದು ನಾನು ಯಾವ ರೀತಿ ವೀಡಿಯೋಸ್ನ ಮಾಡಬೇಕು ಅಂದ್ಬಿಟ್ಟು. ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿದ್ರೆ ನನಗೂ ಕೂಡ ಗೊತ್ತಾಗುತ್ತೆ ಯಾವ ರೀತಿ ವ್ಲಾಗ್ಸ್ಗಳನ್ನ ಮಾಡಬೇಕು ಅಂತ ಅಂದ್ಬಿಟ್ಟು. ಸೊ ಹಾಗೆ ಇಲ್ಲಿ ಬಂದು ನೋಡ್ತಾ ಇರ್ಬೋದು ಸ್ಕೈ ಯಾವ ರೀತಿ ಕಾಣಿಸ್ತಾ ಇದೆ ಅಂದ್ಬಿಟ್ಟು. ಸೊ ಅದನ್ನು ಒಂದು ಪುಟ್ಟದಾಗಿ ಕ್ಯಾಪ್ಚರ್ ಮಾಡಿಕೊಂಡು ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊಂಡಿದ್ದೀನಿ. ಸೊ ಓಕೆ, ಫಸ್ಟ್ ಟೈಮ್ ನನ್ನ ವೀಡಿಯೋನ ನೋಡ್ತಾ ಇದ್ದರೆ, ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಹಾಗೆ ಪಕ್ಕದಲ್ಲಿರೋಂಥ ಬೆಲ್ಲಕ್ಕನ್ನು ಕ್ಲಿಕ್ ಮಾಡಿ ನಾನು ಮಾಡೋಂಥ ಫಸ್ಟ್ ವೀಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ. ನೀವೇ ಫಸ್ಟ್ ನನ್ನ ವೀಡಿಯೋನ ನೋಡ್ಬೋದು. ಓಕೆ ಫ್ರೆಂಡ್ಸ್, ಈ ವ್ಲಾಗ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇಷ್ಟ ಆಗಿದ್ದರೆ ಏನು ಮಾಡಬೇಕು ಅಂತ ಗೊತ್ತಲ್ವಾ ನಿಮಗೆ, ಲೈಕ್ ಶೇರ್ ಆಗಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಸೊ ನಮ್ಮ ಮಮ್ಮಿ ಮನೆಯವ್ರದ್ದು ಹೋಮ್ ಟೂರ್ ಮಾಡಿರೋದು ನಿಮ್ಗೆ ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಓಕೆ ಫ್ರೆಂಡ್ಸ್, ಮತ್ತೆ ಇನ್ನೊಂದು ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲೇ ತನಕ ಟಿಲ್ ದೆನ್ ಟೇಕ್ ಕೇರ್ ಆ್ಯಂಡ್ ಲಾಟ್ಸ್ ಆಫ್ ಲವ್. ಬಾಯ್.